ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ರಾಷ್ಟ್ರೋತ್ಥಾನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವೈದ್ಯರ ದಿನಾಚರಣೆಯನ್ನ ಆಚರಿಸಲಾಯಿತು. ಸಮಾಜದಲ್ಲಿ ವೈದ್ಯರ ಪ್ರಾಮುಖ್ಯತೆಯನ್ನ ಗುರುತಿಸುವ ಹಾಗೂ ವೈದ್ಯರ ಸೇವೆಯನ್ನ ಸ್ಮರಿಸುವ ಮೂಲಕ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಹೆಸರಾಂತ ವೈದ್ಯ ಹಾಗೂ ನೂತನ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಭಾಗವಹಿಸಿದರು. ಆರ್ಎಸ್ಎಸ್ ಕಾರ್ಯವಾಹ ತಿಪ್ಪೇಸ್ವಾಮಿ, ರಾಷ್ಟ್ರೋತ್ಥಾನದ ಕಾರ್ಯದರ್ಶಿ ದಿನೇಶ್ ಹೆಗಡೆ, ಎಂಡಿ ಡಾಕ್ಟರ್ ಆನಂದ್ ಶಂಕರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾವು ಆಯುಷ್ ನ್ಯಾಚುರೋಪತಿ ಆಗ್ಬೋದು ಅಥವಾ ಆಯುರ್ವೇದ ಆಗ್ಬೋದು, ಈಗ ನೋಡ್ಬೋದು ಮಸ್ಕ್ಯುಲರ್ ಸ್ಕೆಲಿಟಲ್ ಪ್ರಾಬ್ಲಮ್, ನೀ ಜಾಯಿಂಟ್ ಪ್ರಾಬ್ಲಮ್ ಆಗ್ಬೋದು, ಶೋಲ್ಡರ್ ಪ್ರಾಬ್ಲಮ್, ಬ್ಯಾಕ್ ಏಕ್, ಎಷ್ಟು ಫ್ಯಾಂಟಾಸ್ಟಿಕ್ ರಿಲೀಫ್ ಕೊಡುತ್ತೆ. ಆ್ಯಕ್ಚುಲಿ ನಮ್ಮ ಮಸಾಜು ಆಗ್ಬೋದು, ಫಿಸಿಯೋಥೆರಪಿ ಆಗ್ಬೋದು, ಅವ್ರದ್ದು ಬೇರೆ ಬೇರೆ ಪ್ರಕ್ರಿಯೆಗಳಿದೆ, ಅದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ಈ ರೀತಿಯ ಇಂಟಿಗ್ರೇಟೆಡ್ ಅಪ್ರೋಚ್ ಇಸ್ ಆಲ್ಸೋ ವೆರಿ ಗುಡ್. ಅದು ಕೂಡ ಈ ಆಸ್ಪತ್ರೆಯಲ್ಲಿ ಇದೆ. ಔಷಧ ಅಲ್ಲದ ಔಷಧಿಗಳು ಯಾವುದು? ಔಷಧ ಅಲ್ಲದ ಔಷಧಿಗಳು ಯಾವುದಪ್ಪ ಅಂದರೆ ಬಿಸಿಲಲ್ಲಿ ನಡೆಯೋದು. ವೈಟಮಿನ್ ಡಿ ಸಿಗುತ್ತೆ ನಮಗೆ. ನಂತರ ಎರಡನೇದು ವ್ಯಾಯಾಮ ಮಾಡೋಂಥ ವ್ಯಾಯಾಮ. ಪ್ರತಿದಿನ ಬಹುಶಃ 10,000 ಸ್ಟೆಪ್ಸ್ ನಡೆದ್ರೆ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.